ಕೂಲಿ ಅರಸಿ ಮಧ್ಯಪ್ರದೇಶದಿಂದ ತನ್ನ ಕುಟುಂಬದವರ ಜೊತೆ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದ ವೃದ್ಧ ಕೂಲಿ ಕಾರ್ಮಿಕರೊಬ್ಬರು ತಮ್ಮ ಕುಟುಂಬದವರಿಂದ ಬೇರ್ಪಟ್ಟು ಮರಳಿ ತಮ್ಮೂರಿಗೆ ತೆರಳಲು ಸಾಧ್ಯವಾಗದಿದ್ದಾಗ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಅವರಿಗೆ ಮರಳಿ ತನ್ನ ಕುಟುಂಬ ಸೇರುವಲ್ಲಿ ನೆರವಾಗಿದೆ. ಈ ಕುರಿತು ಒಂದು ವರದಿ. ಮಧ್ಯಪ್ರದೇಶದ ದಿಂಡೋರಿ ಜಿಲ್ಲೆಯ ಅಮರ್ಪುರ್ ತಾಲೂಕಿನ ಧನ್ವಾಸಿ ಗ್ರಾಮದ ನಿವಾಸಿ 60 ವರ್ಷದ ಪ್ರೀತಮ್ ಸಿಂಗ್ ಕೆಲ ತಿಂಗಳ ಹಿಂದೆ ಕುಟುಂಬಸ್ಥರೊಂದಿಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರಿಗೆ ಕೂಲಿ ಕೆಲಸಕ್ಕೆ ಬಂದಿದ್ದರು. ಕೆಲಸ ಮುಗಿಸಿ ತಮ್ಮ ಊರಿಗೆ ಹಿಂತಿರುಗುವಾಗ ಕುಟುಂಬದವರಿಂದ ಆಕಸ್ಮಿಕವಾಗಿ ತಪ್ಪಿಹೋಗಿದ್ದಾರೆ. ಹಿಂದಿ ಭಾಷೆ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದ ಪ್ರೀತಮ್ ಸಿಂಗ್ಗೆ ತಮ್ಮ ಮನೆಯವರ ಮೊಬೈಲ್ ನಂಬರ್ ಸಹ ಗೊತ್ತಿರಲಿಲ್ಲ. ವಾಪಸ್ ಹೋಗಲು ದಾರಿ ತಿಳಿಯದೆ ರಸ್ತೆ ಬದಿ ಮಲಗಿಕೊಂಡು ಕಾಲ ಕಳೆಯುತ್ತಿದ್ದ ವೃದ್ಧನನ್ನು ಗಮನಿಸಿದ ಯಳಂದೂರು ಪಟ್ಟಣ ಪೊಲೀಸರು ಕಳೆದ ನವೆಂಬರ್ 11ರಂದು ಸಂತೇಮರಳ್ಳಿಯ ಜ್ಞಾನಸಿಂಧು ವೃದ್ಧಾಶ್ರಮಕ್ಕೆ ಸೇರಿಸಿದ್ದರು. ಎರಡು ತಿಂಗಳು ವೃದ್ಧಾಶ್ರಮದಲ್ಲಿದ್ದ ಪ್ರೀತಮ್ ಸಿಂಗ್ ತಮ್ಮ ಊರು ಮನೆಯವರ ಬಗ್ಗೆ ಹಿಂದಿಯಲ್ಲಿಯೇ ಮಾತನಾಡುತ್ತಿದ್ದರು. ಇದನ್ನು ವೃದ್ಧಾಶ್ರಮದ ಅಧೀಕ್ಷಕ ಎಂ ಮಹದೇವಸ್ವಾಮಿ, ಸ್ವಯಂ ಸೇವಕ ಪ್ರಕಾಶ್ ಗಮನಿಸಿ ಹೇಗಾದರೂ ಅವರ ಕುಟುಂಬಕ್ಕೆ ಸೇರಿಸಬೇಕೆನ್ನುವ ಹಂಬಲ ಕಾಡುತ್ತಿತ್ತು. ವೃದ್ಧಾಶ್ರಮದಲ್ಲಿ ಆರೋಗ್ಯ ತಪಾಸಣೆಗಾಗಿ ಬಂದಿದ್ದ ಮಹೇಶ್ ಅವರು ಪ್ರೀತಮ್ ಸಿಂಗ್ ಮನಸ್ಥಿತಿಯನ್ನು ಗಮನಿಸಿ ಅವರ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿರುವ ಮಧ್ಯಪ್ರದೇಶದ ದಿಂಡೋರಿ ಜಿಲ್ಲೆಯ ಸತ್ಯ ಎಜುಕೇಷನ್ ಕಾಂಪಿಟೆನ್ಸಿ ಟ್ರಸ್ಟ್ ಗ್ರೂಪ್ಗೆ ವಿಡಿಯೋ ಹಾಕಿ ಸಹಾಯ ಕೋರಿದರು. ಸತ್ಯ ಎಜುಕೇಷನ್ ಕಾಂಪಿಟೆನ್ಸಿ ಟ್ರಸ್ಟ್ ಗ್ರೂಪ್ ಅಡ್ಮಿನ್ ಪ್ರೀತಮ್ ಸಿಂಗ್ ಕುಟುಂಬಕ್ಕೆ ವಿಷಯ ತಿಳಿಸಿ ಅವರನ್ನು ಸಂಪರ್ಕಿಸಿದ ಪರಿಣಾಮವಾಗಿ ಪ್ರೀತಮ್ ಸಿಂಗ್ ಪುತ್ರ ರಾಜೇಶ್ ಸಿಂಗ್ ದುರ್ವಿ ಯಳಂದೂರಿಗೆ ಬಂದು ಕಾನೂನು ರೀತಿ ಪೊಲೀಸರ ಮೂಲಕ ಕುಟುಂಬ ಸೇರಲು ಸಾಧ್ಯವಾಯಿತು. ದೂರದರ್ಶನದೊಂದಿಗೆ ಜ್ಞಾನಸಿಂಧು ವೃದ್ಧಾಶ್ರಮದ ಅಧೀಕ್ಷಕ ಎಂ ಮಹದೇವಸ್ವಾಮಿ ಕುಟುಂಬದವರನ್ನು ಸೇರಲು ಪರದಾಡುತ್ತಿದ್ದ ಪ್ರೀತಮ್ ಸಿಂಗ್ ಅವರನ್ನು 2 ತಿಂಗಳು ಕುಶಲೋಪರಿಯಿಂದ ನೋಡಿಕೊಂಡಿದ್ದೇವೆ. ಇನ್ಸ್ಟಾಗ್ರಾಂ ನೆರವಿನಿಂದ ಕುಟುಂಬ ಸೇರುವಂತೆ ಮಾಡಿದ ಒಳ್ಳೆಯ ಕೆಲಸ ತೃಪ್ತಿ ತಂದಿದೆ ಎಂದರು. ಇನ್ಸ್ಟಾಗ್ರಾಮ್ ಇಂದ ಒಂದು ಕುಟುಂಬಕ್ಕೆ ಅವರು ಅಪ್ಪ ಮಕ್ಕ ಒಂದು ಮಾಡೋ ಒಂದು ಸೇತುವೆ ಆಯಿತು ಇದು. ಯಾಕೆ ಅಂತಂದ್ರೆ ಕೆಲವರು ಸಾಮಾಜಿಕ ಜಾಲತಾಣ ಕೆಟ್ಟದಾಗ ಬಳಸ್ಕೊತಾರೆ. ಇವತ್ತು ಸಾಮಾಜಿಕ ಜಾಲತಾಣ ಒಂದು ಕುಟುಂಬನ ಒಂದು ಮಾಡೋ ಒಂದು ಯಶಸ್ವಿಯಾಗಿ ಆಗಿದೆ. ಜ್ಞಾನಸಿಂಧು ವೃದ್ಧಾಶ್ರಮದ ಸ್ವಯಂ ಸೇವಕ ಪ್ರಕಾಶ್ ಸಾಮಾಜಿಕ ಜಾಲತಾಣವನ್ನು ನಕಾರಾತ್ಮಕ ವಿಚಾರಗಳಿಗೆ ಬಳಸಿಕೊಳ್ಳದೆ ಸಕಾರಾತ್ಮಕ ವಿಚಾರಗಳಿಗೆ ಬಳಸಿಕೊಂಡಿದ್ದರಿಂದ ಪ್ರೀತಮ್ ಸಿಂಗ್ ಮರಳಿ ಕುಟುಂಬ ಸೇರಲು ಅನುಕೂಲವಾಗಿದೆ ಎಂದು ಹೇಳಿದರು. ಮಧ್ಯಪ್ರದೇಶ ಸೋಷಿಯಲ್ ವರ್ಕರ್ಗಳ ಗಮನಕ್ಕೆ ಹೋಗುತ್ತೆ ಸರ್. ಆ ಮುಖಾಂತರ ಅವರು ಅವ್ರ ಮನೆಗೆ ಭೇಟಿ ನೀಡಿ ಪ್ರೀತಮ್ ಸಿಂಗ್ ಅವರ ಕುಟುಂಬಕ್ಕೆ ಮಾಹಿತಿ ನೀಡಿ ಆ ಮುಖಾಂತರ ನಮ್ಮ ಆಶ್ರಮಕ್ಕೆ ಅವರ ಮಗ ಮತ್ತು ಅವರ ಕುಟುಂಬವರ್ಗ ಭೇಟಿ ನೀಡ್ತಾರೆ ಸರ್. ನಾವು ಅವ್ರನ್ನ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆ ಮಾಡಿಸಿ ಆ ಮುಖಾಂತರ ಅವರ ಮಗನ ವಶಕ್ಕೆ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಸರ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜು ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಮೂಲಕ ಪ್ರೀತಮ್ ಸಿಂಗ್ ಮರಳಿ ತಮ್ಮ ಕುಟುಂಬ ಸೇರಲು ನೆರವಾಗಿದೆ. ಇಂದಿನ ಯುವಜನತೆ ಸಾಮಾಜಿಕ ಜಾಲತಾಣಗಳನ್ನು ಸಕಾರಾತ್ಮಕ ವಿಚಾರಗಳಿಗೆ ಬಳಸುವುದು ಸೂಕ್ತ ಎಂದರು. ಇನ್ಸ್ಟಾಗ್ರಾಂನಲ್ಲಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಅವರ ಸಂಬಂಧಿಕರು ಇದನ್ನು ಗುರುತಿಸಿ ಮತ್ತೆ ಅವ್ರ ಮಕ್ಕಳಿಗೆ ತಿಳಿಸ್ತಾರೆ. ಅವ್ರ ಮಕ್ಕಳುಗಳು ಡಿಸೆಂಬರ್ 30ನೇ ತಾರೀಕು ಇಲ್ಲಿಗೆ ವಿಳಾಸ ಹುಡುಕೊಂಡು ಬಂದು ಯಳಂದೂರು ಠಾಣೆಗೆ ಬಂದು ನಮ್ಮ ಪೊಲೀಸಿಂದ ವಿವರ ತಗೊಂಡು ನಂತರ ಅವ್ರ ತಂದೆನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಸಾಮಾಜಿಕ ಜಾಲತಾಣ ಆದಂಥ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ತಂದೆ ಮತ್ತು ಮಕ್ಕಳ ಮತ್ತೆ ಸೇರಿಸಲಿಕ್ಕೆ ಬಹಳ ಸಹಕಾರಿಯಾಯಿತು. ಪ್ರೀತಮ್ ಸಿಂಗ್ ತನ್ನ ಕುಟುಂಬ ಸೇರಲು ನೆರವಾದ ಯಳಂದೂರು ಪೊಲೀಸರು ಮತ್ತು ಸಂತೇಮರಳ್ಳಿಯ ಜ್ಞಾನಸಿಂಧು ವೃದ್ಧಾಶ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. गाड़ी में बैठाल के और मेरे बीवी का भाई का काका के बाप के बड़े बाप के लड़का भी आया यहाँ काम करने के लिए. केरल की कंपनी है इधर. मेरे को ला के गाड़ी में बैठाल के और मेरे को ला के छोड़ दिए इधर. ಒಟ್ಟಾರೆ ಸಾಮಾಜಿಕ ಮಾಧ್ಯಮವು ಇಂದಿನ ಸಮಾಜಕ್ಕೆ ಪೂರಕ ಹಾಗೂ ಮಾರಕವೂ ಆಗಿದ್ದು ತನ್ನವರಿಂದ ದೂರವಾಗಿದ್ದ ಪ್ರೀತಮ್ ಸಿಂಗ್
ಮರಳಿ ತನ್ನ ಕುಟುಂಬ ಸೇರಲು ಇನ್ಸ್ಟಾಗ್ರಾಂ ನೆರವಾಗಿದೆ.